ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಕಾನೂನಿಗೆ ವಿರುದ್ಧವಾಗಿ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಸಮಿತಿಗೆ 13 ವರ್ಷಗಳಿಂದ ಇರ್ಫಾನ್ ಅಹ್ಮದ್ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಹಮ್ಮದ್ ಅಲಿಮುಲ್ಲಾ ಶರೀಫ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇರ್ಫಾನ್ ಅಹ್ಮದ್ ಸದರಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನದಲ್ಲಿರುವುದು ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಕಾನೂನಿನ ವಿರುದ್ಧವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಪ್ರಕಾರ ಯಾವುದೇ ವ್ಯಕ್ತಿ ಸದರಿ ಸಂಸ್ಥೆಗೆ ಅಧ್ಯಕ್ಷನಾಗಬೇಕಾದರೆ ಸರ್ಕಾರದ ಆರೋಗ್ಯ ಅಥವಾ ಶಿಕ್ಷಕ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರಬೇಕು. ಈತ ಸಂಸ್ಥೆಯ ಸಾಮಾನ್ಯ ಸದಸ್ಯನಾಗಿದ್ದು ಅಧ್ಯಕ್ಷನಾಗಲು ಸಾಧ್ಯವಿಲ್ಲ. ಕಾನೂನಿನಂತೆ ಅಧ್ಯಕ್ಷರಾಗಿ ಆಯ್ಕೆಯಾದವರು 3 ವರ್ಷಗಳ 2 ಅವಧಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಾಲಿ ಅಧ್ಯಕ್ಷ 13 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರೆದಿದ್ದು, ಈ ಹಿಂದೆ ಅವರ ತಂದೆ ಅಧ್ಯಕ್ಷರಾಗಿದ್ದರು. 30 ವರ್ಷಗಳು ವಂಶಿಕವಾಗಿ ಅಧಿಕಾರ ನಡೆಸಿರುವ ಅವರು ಹೊನರಿಯಂ ಉಚಿತ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಅಧಿಕಾರ ವಹಿಸಿ ಹಣದ ದುರುಪಯೋಗ ಮಾಡಿಕೊಂಡಿದ್ದಾರಲ್ಲದೆ ಸದರಿ ಸಂಸ್ಥೆಯ ಸರ್ಕಾರದ ಅನುದಾನಿತ ಸಂಸ್ಥೆಯಲ್ಲ ಎಂದು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಸುಮಾರು ಇವಾಗ 3-4 ವರ್ಷ ಹಿಂದ್ಗಡೆ ನನಗೆ ಗೊತ್ತಾಗ್ತದೆ, ದೊಡ್ಡ ಮಟ್ಟದಿಂದ ಒಂದು ಸ್ಕ್ಯಾಮು ನಡೀತಾ ಐತೆ ಮೈಸೂರು ವಕ್ಫ್ ಬೋರ್ಡ್ನಲ್ಲಿ ಅಂತ, ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ಫ್ ಬೋರ್ಡ್ಗೆ ಅಂತ. ಅಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿನೇ ಅದೇ ಟೈಮ್ನಲ್ಲಿ ಇಲ್ಲಿ ನನಗೆ ಶ್ರೀರಂಗಪಟ್ಟಣದಲ್ಲಿನೂ ಹಿಂಗೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತಾ ಐತೆ. ಮಂಡ್ಯಕ್ಕೆ ಸೇರಿದ್ದು ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ಗೂ ನಡೀತಾ ಐತೆ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಅದನ್ನ ನಾನು ನೋಡೋಕೆ ಚಾಲೂ ಮಾಡ್ತೀನಿ. ದೊಡ್ಡ ಮಟ್ಟಕ್ಕೆ ಇದೆ, ಏನೇನೋ ಇದೆ, ಮಿಸ್ಯೂಸ್ ಆಫ್ ಫಂಡ್ಸ್ ಇದೆ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಇದೆ, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಏನೇನೋ ಇದೆ, ಡಿಸ್ಕ್ರಿಮಿನೆನ್ಸಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಸಮಥಿಂಗ್ ಇದೆ. ಇವಾಗ ಲಾಸ್ಟ್ನಲ್ಲಿ ಒಂದು 4-5 ತಿಂಗಳಿನಲ್ಲಿ ನನಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಬೈಲಾಸ್ ಇರ್ತದೆ ಅಂತ, ಕಮಿಟಿ ಫಾರ್ಮೇಷನ್ಗೆ ಬೈಲಾಸ್ ಇರ್ತದೆ. ಕಮಿಟಿ ಫಾರ್ಮೇಷನ್ಗೆ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಗೆ ಸೇರಿದ ಒಂದು ಬೈಲಾಸ್ ಇರ್ತದೆ. ಆ ಬೈಲಾಸ್ ನೋಡೋಕೆ ಹೋಗಿದ್ರೆ ಆ ಬೈಲಾಸ್ನಲ್ಲಿ ಏನಿರ್ತದೆ ಅಂದರೆ, ಯಾರನ ಅಲ್ಲವರು 11, 13, 15 ಜನ ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಬೇಕು ಪ್ರತಿ 3 ವರ್ಷಕ್ಕೆ ಕಾನೂನು ಪ್ರಕಾರ, ಬೈಲಾಸ್ ಪ್ರಕಾರ. ಅದರಲ್ಲಿ ಒಂದು ಕಾನೂನು ಇರ್ತದೆ, ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಸಬ್ ಕ್ಲಾಸ್ 6ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ ಅಂತ ಇರ್ತದೆ. ಅಲ್ಲಿಗೆ ಎಕ್ಸ್ ಅಫಿಷಿಯೋ ಅಂದರೆ ಯಾರು ಸರ್? ಹೂ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ? ಈ ಎಕ್ಸ್ ಅಫಿಷಿಯೋ ಪೋಸ್ಟ್ಗೆ ಇವರು ಉಲ್ಲಂಘನೆ ಮಾಡ್ಕೊಂಡು ಸುಮಾರು ನಮ್ಮ ಇವಾಗ ಸದ್ಯಕ್ಕೆ ಇರೋರು ಸೆಕ್ರೆಟ್ರಿ ಸುಮಾರು 2013-2012 ಅಂದರೆ ಒಂದು 13-15 ವರ್ಷ ಗಂಟ ಇವಾಗ ಇವರು ಕೂತವ್ರೆ. ಕ್ವಶನ್ ಏನಂತ ಹೇಳಿದ್ರೆ, ಫಾರ್ ದಿ ಸೇಕ್ ಆಫ್ ಟ್ರಾನ್ಸ್ಪರೆನ್ಸಿ ಕೇಳಕ್ಕೆ ಹೋಗಿದ್ರೆ ನೀವು ಹಿಂಗೆ ಕೂತಿದ್ದೀರಲ್ಲ, ಏನೇನು ದಾಖಲೆ ಇದೆ ಎಕ್ಸ್ ಅಫಿಷಿಯೋಗೆ, ಎಲ್ಲಿ ನೀವು ಗೌರ್ಮೆಂಟ್ ಸರ್ವಿಸ್ ನೀವು ಮಾಡಿದ್ದೀರಿ, ಏನು ದಾಖಲೆ ನಿಮ್ದು ಅಂತ ಕೇಳಕ್ಕೆ ಹೋದರೆ ನಾನು ಹನೋರಿಯಂ ಮಾಡ್ತಾ ಇರೋದು ನೀವು ಕೇಳ್ದಂಗೆ ಹಕ್ಕಿಲ್ಲ ಅಂತ ಕೇಳ್ತಾರೆ. ಹನೋರಿಯಂ ಮೀನ್ಸ್ ಫ್ರೀ ಸರ್ವಿಸ್. ಇಲ್ಲಿ ಬೈಲಾಸ್ ತೋರಿಸ್ತೈತೆ ಇಲ್ಲಿ ಯಾರು ಕೂತ್ಕೋಬೇಕು ಅಂತ. ಸರ್, ಎಕ್ಸ್ ಅಫಿಷಿಯೋ ಶಲ್ ಬಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ. ಇವ್ರು 11 ಜನ ಏನು ಬರ್ತಾರೆ, ಈ 11 ಜನನೋ 13 ಜನನೋ 15 ಜನ ಏನೋ ಇರ್ತಾರೆ, ಇದರಲ್ಲಿ ಆಲ್ರೆಡಿ ಒಬ್ಬ ಎಕ್ಸ್ ಆಫೀಷಿಯಲ್ ಇರಬೇಕು. ಈ ಶುಡ್ ಬಿ ಎ ರಿಟೈರ್ಡ್ ಆಫೀಸರ್ ಇರಬೇಕು, ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ ಇರಬೇಕು. ಅವನೇ ಎಕ್ಸ್ ಅಫಿಷಿಯೋ, ಅವನೇ ಕೂತ್ಕೋಬೇಕು ಅಲ್ಲಿ. ಬಿಕಾಸ್ ಒಂದು ಬೇರೆ ಇನ್ಫಾರ್ಮೇಷನಲ್ಲಿ ಇದೆ ಅಲ್ಲಿ, ಆನ್ ಪ್ರಿಯಾರಿಟಿ ಬೇಸಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ಸರ್ವಿಸ್ ಮಾಡಿ, ಅವ್ರು ಏನು ಸರ್ವಿಸ್ ಅವ್ರು ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತದೆ, ಆ ಎಕ್ಸ್ಪೀರಿಯನ್ಸು ಇವ್ರು ತಗೊಂಡು ಬಂದು ಇಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ನಲ್ಲಿ ಕೂತ್ಕೊಂಡು ಇವರು ಜನಪರವಾಗಿ ಸರ್ವ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸು ಎಜುಕೇಷನ್ಗೆ ಯಾವ ರೀತಿಯಿಂದ ಹೋಗಬೇಕು, ಅಕಸ್ಮಾತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರೆ ಜನಕ್ಕೆ ಹೆಲ್ತ್ ಪ್ಲ್ಯಾನ್ನಲ್ಲಿ ಹೆಂಗೆ ಹೋಗಬೇಕು, ಆ ಎಕ್ಸ್ಪೀರಿಯನ್ಸ್ ಇರ್ತದೆ ಎಲ್ಲರಿಗೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಸರ್ವ್ ಮಾಡಬೇಕು ಅಂತ ಈ ಕಂಡೀಷನ್ ಇರ್ತದೆ. ಈ ಕಂಡೀಷನ್ ಏನು ಜನಕ್ಕೆ, ಐ ಆಮ್ ದಿ ಓನ್ಲಿ ಫಸ್ಟ್ ಪರ್ಸನ್ ಫ್ರಮ್ 4-5 ಮಂತ್ಸ್ ಇದು ನಾವು ರಿಸೀವ್ ಮಾಡಿರೋದು. ಇವಾಗ ಗಂಟ ಇದು ಜನಕ್ಕೆ ತೋರಿಸಲಿಲ್ಲ. ಇವರು ಮೆಂಬರ್ ಇದ್ದಾನೆ,
ಅದೇ ಇದು ಈ ಪೋಸ್ಟ್ ಅನ್ನು ಉಲ್ಲಂಘನೆ ಮಾಡ್ಕೊಂಡು ಇವರು 15 ವರ್ಷದಿಂದ ಕೂತಿರೋದು ಅಂತ ಹೇಳ್ತಿರೋದು ನಾನು. ಗೋಷ್ಠಿಯಲ್ಲಿ ಎನ್ಎಂ ಮೊಹಿನುದ್ದೀನ್ ಅಲಿ ಖಾನ್, ಲತೀಫ್ ಖಾನ್, ಮೊಹಮ್ಮುಹೀನ್ ಇದ್ದರು.